ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರ, ಯುದ್ಧಗಳು ಹಾಗೇನೆ, ಅವು ಬರೀ ಆಯುಧಗಳಿಂದ ಮಾತ್ರ ನಡೆಯೋದಿಲ್ಲ. ಮೀಡಿಯಾ, ಸೋಷಿಯಲ್ ಮೀಡಿಯಾದ ಸುದ್ದಿಗಳ ಮೂಲಕ ಕೂಡ ನಡೆಯುತ್ತವೆ. ನೆರೆಟಿವ್ಗಳು, ಪ್ರೊಪಗಂಡಾಗಳು ಕೂಡ ಯುದ್ಧದ ದಿಕ್ಕನ್ನು ಬದಲಿಸತ್ವೆ, ಗೆದ್ದವರನ್ನ ಸೋಲ್ಸತ್ವೆ, ಸೋತವರನ್ನ ಗೆಲ್ಲಿಸತ್ವೆ, ಏನು ಬೇಕಾದರೂ ಮಾಡತ್ವೆ. ಹೀಗಾಗಿ ಯುದ್ಧದ ಸಮಯದಲ್ಲಿ ಬರೋ ಸುದ್ದಿಗಳೆಲ್ಲ ನಿಜ ಅಂತ ಆ ಕ್ಷಣಕ್ಕೆ ನಂಬಿಬಿಡೋದಕ್ಕೆ, ನಿರ್ಧಾರ ಮಾಡೋದಕ್ಕೆ ಕಷ್ಟ ಆಗತ್ತೆ. ಇನ್ನು ಆ ದೇಶದ ಯುದ್ಧ ವಿಮಾನವನ್ನ ನಾವು ಹೊಡೆದು ಹಾಕಿದ್ವಿ ಅಂತ ಇವ್ರು ಹೇಳ್ಕೊತಾರೆ, ನಮ್ಮ ಯುದ್ಧ ವಿಮಾನಕ್ಕೆ ಏನು ಆಗೇ ಇಲ್ಲ ಅಂತ ಅವರು ಹೇಳ್ಕೋತಾರೆ. ಇಲ್ಲಿ ಆಕರಣೆಗಳು, ನಿರಾಕರಣೆಗಳು ಎಲ್ಲ ಕೂಡ ಇದ್ದೇ ಇರುತ್ತವೆ. ಈಗ ಇರಾನ್ ಹಾಗೂ ಅಮೆರಿಕಾಗಳ ನಡುವೆ ಅದೇ ಆಗ್ತಾ ಇದೆ. ಅಮೆರಿಕಾದ F-18 ಹಾರ್ನೆಟ್ ಅನ್ನು ನಾವು ಹೊಡೆದು ಹಾಕಿದ್ವಿ, ಅದು ಹಿಂದೂ ಮಹಾಸಾಗರದಲ್ಲಿ ಪತನಗೊಂಡಿದೆ ಅಂತ ಇರಾನ್ ಹೇಳಿದ್ರೆ, ನಮ್ಮ ಹಾರ್ನೆಟ್ ಅನ್ನ ಹೊಡೆಯೋದಿಕ್ಕಾದ್ರೂ ಅವರಿಗಾಗತ್ತೇನ್ರಿ ಅನ್ನೋ ಥರ ಅಮೆರಿಕ ಮಾತಾಡ್ತಾ ಇದೆ. ಹಾಗಾದ್ರೆ ಏನಿದು F-18 ಕಥೆ? ಹಾಗೆ ಹಾರ್ಮುಜ್ ಅಲ್ಲಿ ನಮ್ಮ ಮಿತ್ರರಿಗೆ ಮಾತ್ರ ಅವಕಾಶ ಕೊಡ್ತೀವಿ ಅಂತ ಹೇಳ್ತಾ ಇರೋ ಇರಾನ್ ಇಲ್ಲಿವರೆಗೆ ಎಷ್ಟು ವ್ಯಾಪಾರಿ ಹಡಗುಗಳಿಗೆ ಅಲ್ಲಿ ಹೋಗೋದಿಕ್ಕೆ ಅವಕಾಶವನ್ನು ಕೊಟ್ಟಿದೆ, ಎಷ್ಟು ಹಡಗುಗಳನ್ನು IRGC ಹೊಡೆದು ಮುಳುಗಿಸಿದೆ, ಬನ್ನಿ ನೋಡೋಣ. ಗೆಳೆಯರೆ, ಇರಾನ್ ಮತ್ತು ಅಮೆರಿಕ ಮಿತ್ರಪಡೆಗಳ ನಡುವಿನ ಯುದ್ಧ ಇಡೀ ಜಗತ್ತಿಗೆ ಉಸಿರುಗಟ್ಟುವ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಾ ಇದೆ. ಈ ಯುದ್ಧ ಆರಂಭ ಆದ್ರೆ ಏನೆಲ್ಲ ಜಾಗತಿಕ ಸಮಸ್ಯೆಗಳಾಗತ್ವೆ ಅಂತ ಅನ್ನಿಸ್ತಾ ಇತ್ತೋ ಅವೆಲ್ಲವನ್ನ ಈಗ ನಾವು ನೋಡ್ತಾ ಇದ್ದೀವಿ. ಈ ಹಾರ್ಮುಜ್ ಜಲಸಂಧಿ ಇದೆ ನೋಡಿ, ಇಲ್ಲಿಂದ ಇಡೀ ಜಗತ್ತಿನ ಇಂಧನದ ಪೈಕಿ 5ನೇ 1 ಭಾಗ ಸಾಗಾಟ ಆಗತ್ತೆ. ಪ್ರತಿನಿತ್ಯ ಇಲ್ಲಿ ಕಡಿಮೆ ಅಂದ್ರೂ 120ರಿಂದ 130 ಹಡಗುಗಳು ಸಂಚಾರ ಮಾಡುತ್ತವೆ. ಇಂಥ ಸಮುದ್ರ ಹಾದಿಯನ್ನ ಇರಾನ್ ಈಗ ಮುಚ್ಚಿದೆ. ಅಲ್ಲಿ ಯಾವ ಸರಕು ಸಾಗಾಣಿಕೆಯ ಹಡಗು ಸಂಚರಿಸಬೇಕು ಅಂದ್ರೂ ಇರಾನಿನ IRGCಯ ಅನುಮತಿಯನ್ನ ಪಡ್ಕೋಬೇಕು. ಹಾಗಲ್ಲದೆ ಇದ್ರೆ ರಿಮೋಟ್ ಬೋಟ್, ಡ್ರೋನ್, ಮಿಸೈಲ್ಗಳ ಮೂಲಕ ಇರಾನ್ ಆ ಹಡಗುಗಳ ಮೇಲೆ ದಾಳಿ ಮಾಡುತ್ತೆ. ಮೊನ್ನೆ ಅನುಮತಿ ಪಡೆದಿಲ್ಲ ಅನ್ನೋ ಕಾರಣಕ್ಕೆ ಸೋಕಾಲ್ಡ್ ಪ್ರಮುಖ ಸಂಧಾನಕಾರ ಪಾಕಿಸ್ತಾನ ಇದೆಯಲ್ಲ, ಅದರ ತೈಲ ಹಡಗನ್ನ ಕೂಡ IRGC ವಾಪಸ್ಸು ಹೋಗೋ ಹಾಗೆ ಮಾಡ್ತು. ಇನ್ನು ಈ ಹಾದಿಲಿ ಸಂಚಾರ ಸುಗಮಗೊಳ್ಳಬೇಕು ಅನ್ನೋ ಜಾಗತಿಕ ಬೇಡಿಕೆ ಮತ್ತು ಒತ್ತಡ ಶುರುವಾದ ನಂತರ ಇರಾನಿನ ವಿದೇಶಾಂಗ ಸಚಿವ ಅರಕ್ಚಿ, ಭಾರತ ಸೇರಿದಂತೆ 5 ದೇಶಗಳಿಗೆ ಮಾತ್ರ ನಾವು ಸಂಚಾರಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದೀವಿ. ಈ 5 ನಮ್ಮ ಮಿತ್ರ ದೇಶಗಳು. ಹಾಗೆ ಅನುಮತಿಯನ್ನು ಯಾರು ಕೇಳ್ತಾರೆ ಅವರ ಬೇಡಿಕೆಗಳನ್ನು ಪರಿಶೀಲಿಸಲಾಗುತ್ತೆ. ಇಲ್ಲಿ ನಮ್ಮ ಶತ್ರುಗಳು ಮತ್ತು ಅವರ ಜೊತೆ ಗುರುತಿಸಿಕೊಂಡವರ ಹಡಗುಗಳಿಗೆ ನಾವು ಅವಕಾಶವನ್ನು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಅರಾಕ್ಚಿ ಪ್ರಕಾರ ಚೈನಾ, ರಷ್ಯಾ, ಭಾರತ, ಇರಾಕ್ ಮತ್ತು ಪಾಕಿಸ್ತಾನಗಳಿಗೆ ಇರಾನ್ ಇಲ್ಲಿ ಸುಗಮ ಸಂಚಾರಕ್ಕೆ ಅವಕಾಶವನ್ನು ಕೊಟ್ಟಿದೆ. ಭಾರತದ ಇನ್ನು 4 ಹಡಗುಗಳು ಅಲ್ಲಿಂದ ಗ್ಯಾಸ್ ಮತ್ತು ತೈಲ ತುಂಬಿಕೊಂಡು ಹೊರಡಲಿವೆ. ಅವು ಬಂದರೆ ಸುಮಾರು 1.5 ಲಕ್ಷ ಟನ್ಗೂ ಅಧಿಕ LPG ಭಾರತಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಸ್ವಲ್ಪ ಮಟ್ಟಿಗೆ ನಮ್ಮ ಗ್ಯಾಸ್ ಟ್ರಬಲ್ಗೆ ಪರಿಹಾರವನ್ನು ಕೊಡಲೂಬಹುದು. ಆದರೆ ಇಲ್ಲಿ ಸಂಘರ್ಷದ ಕಾರಣದಿಂದ ಬಹುಶಃ 99% ಸಂಚಾರ ಸ್ಥಗಿತಗೊಂಡಿದೆ. ಜಗತ್ತಿನ ತೈಲ ಸರಬರಾಜೇನಿದೆ ಅದರಲ್ಲಿ ಪ್ರತಿನಿತ್ಯ 11 ಮಿಲಿಯನ್ ಬ್ಯಾರೆಲ್ನಷ್ಟು ಕೊರತೆ ಉಂಟಾಗ್ತಾ ಇದೆ. ಇದಕ್ಕೆ ಹಾರ್ಮುಜ್ ಬಂದಾಗಿರೋದು ಕಾರಣ ಆಗ್ತಾ ಇದೆ. ಗೆಳೆಯರೆ, ಈ ಮಾರ್ಗದಲ್ಲಿ ಪ್ರತಿನಿತ್ಯ ಸುಮಾರು 65ರಿಂದ 70 ಹಡಗುಗಳು ಪೂರ್ವಕ್ಕೆ ಹೋಗ್ತಾ ಇದ್ವಂತೆ. ಆದರೆ ಬುಧವಾರ ಕೇವಲ 4 ಹಡಗುಗಳ ಸಂಚಾರ ಮಾತ್ರ ಅಲ್ಲಿ ಕಾಣಿಸಿದೆ. ಅವು ಕೂಡ ಪಶ್ಚಿಮದ ಕಡೆಗೆ ಹೋಗ್ತಾ ಇದ್ವು ಅಂತ ಹಡಗು ಸಂಚಾರದ ಬಗ್ಗೆ ಮಾಹಿತಿಯನ್ನು ಕೊಡುವ ಲಾಯ್ಡ್ಸ್ ಲಿಸ್ಟ್ ಹೇಳಿದೆ. ಹಾಗೆ ಫೆಬ್ರವರಿ 28ರಿಂದ ಮಾರ್ಚ್ 18ರ ನಡುವಿನ ಅವಧಿಯಲ್ಲಿ ಇರಾನ್ ಸುಮಾರು 21 ವ್ಯಾಪಾರಿ ಹಡಗುಗಳ ಮೇಲೆ ಈ ಮಾರ್ಗದಲ್ಲಿ ದಾಳಿಯನ್ನು ಮಾಡಿದೆ. ಇದು ಹಾರ್ಮುಜ್ ಮೇಲೆ ಇರಾನ್ನ ಹಿಡಿತ ಮತ್ತು ಅಲ್ಲವರು ದಾಳಿ ಮಾಡಬಹುದು ಅನ್ನೋ ಭಯ ಹೆಚ್ಚಾಗೋದಕ್ಕೆ ಕಾರಣ ಕೂಡ ಆಗ್ತಾ ಇದೆ. ಈ ಮಧ್ಯೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಬಿಡಿಸಿಕೊಳ್ಳೋ ಪ್ರಯತ್ನದಲ್ಲಿ ಮತ್ತು ಅಲ್ಲಿ IRGCಯ ಹಿಡಿತವನ್ನ ಕಡಿಮೆ ಮಾಡೋದಕ್ಕೆ ಅಮೆರಿಕ ಹಾಗೂ ಇಸ್ರೇಲ್ ಪಡೆಗಳು ಇರಾನ್ ಮೇಲೆ ನಿರಂತರವಾಗಿ ದಾಳಿಗಳನ್ನು ಮಾಡ್ತಾ ಇವೆ. ಈ ದಾಳಿಗಳಲ್ಲಿ IRGCಯ ನೌಕಾ ಪಡೆಯ ಮುಖ್ಯಸ್ಥ ಅಲಿ ರೆಜಾ ತಂಗ್ಸಿರಿಯನ್ನ ಇಸ್ರೇಲ್ ಹೊಡೆದು ಹಾಕಿದೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಇದು IRGCಗೆ ಸದ್ಯಕ್ಕೆ ಆಗ್ತಾ ಇರೋ ದೊಡ್ಡ ನಷ್ಟ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಹಾಗೆ ಈ ತಂಗ್ಸಿರಿ ಬಗೆಗಿನ ಹೆಚ್ಚಿನ ಮಾಹಿತಿಯನ್ನ ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈ ಮಧ್ಯೆ ಅಮೆರಿಕ 5 ದಿನಗಳ ಕದನ ವಿರಾಮ ಘೋಷಣೆ ಮಾಡಿದ್ರು ಕೂಡ ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ನಿಂತಿಲ್ಲ. ಬುಧವಾರ ಚಾಬಹಾರ್ ಬಳಿ ಇರಾನಿನ ವಾಯು ಪ್ರದೇಶದಲ್ಲಿ ಕಾಣಿಸಿಕೊಂಡ ಅಮೆರಿಕದ F-18 ಹಾರ್ನೆಟ್ ಅನ್ನ ಗುರಿಯಾಗಿಸಿಕೊಂಡು IRGC ದಾಳಿಯನ್ನು ಮಾಡಿದೆ. ಇರಾನಿನ ರಾಕೆಟ್ ಹಾರ್ನೆಟ್ಗೆ ಬಡಿದು ಅದು ಸಮುದ್ರದಲ್ಲಿ ಪತನಗೊಳ್ತು ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಅಷ್ಟೇ ಅಲ್ಲ, ಆ ಬಗ್ಗೆ ಒಂದು ವಿಡಿಯೋನ ಕೂಡ ಅವರು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿದೆ ನೋಡಿ, ಇದೆ IRGC ಬಿಡುಗಡೆ ಮಾಡಿರುವ ವಿಡಿಯೋ. ಗೆಳೆಯರೆ, ಇಲ್ಲಿ ಈ ವಿಡಿಯೋನ ಒಂದ್ಸರಿ ಸರಿಯಾಗಿ ನೋಡ್ಕೊಂಡು ಬಿಡಿ. ಒಂದು ಹಾರ್ತಾ ಇರೋ ವಿಮಾನಕ್ಕೆ ಯಾವುದೋ ಒಂದು ವಸ್ತು ಹಿಟ್ ಮಾಡುತ್ತೆ. ಆ ಬಳಿಕ ಆ ವಿಮಾನ ಕೆಳಗೆ ಬೀಳ್ತಾ ಇದೆ.
ಇದನ್ನೇ ಇರಾನ್ F-18 ಅಂತ ಹೇಳ್ತಾ ಇರೋದು. ಆದರೆ ಇದನ್ನು ನಂಬೋದಕ್ಕೆ ಅಮೆರಿಕ ಸಿದ್ಧ ಇಲ್ಲ. ಯಾಕೆಂದ್ರೆ F-18 ಅನ್ನೋದು ಅಮೆರಿಕದ ಅತ್ಯಂತ ಬಲಿಷ್ಠ ಯುದ್ಧ ವಿಮಾನಗಳ ಪೈಕಿ ಒಂದು ಅಂತ ಕರೆಸ್ಕೊಳ್ಳುತ್ತೆ. ಅದು ಆಲ್ ವೆದರ್, ಸೂಪರ್ಸಾನಿಕ್, ಟ್ವಿನ್ ಇಂಜನ್, ಮಲ್ಟಿ ರೋಲ್ ಹಾಗೂ ಕ್ಯಾರಿಯರ್ ಕೇಪಬಲ್ ಯುದ್ಧ ವಿಮಾನ. ಈ ಹಿಂದೆ ಮೆಕ್ಡೊನಾಲ್ಡ್ ಡಗ್ಲಾಸ್ ಕಂಪನಿ ನಾರ್ಥ್ರೋಪ್ ಕಂಪನಿ ಜೊತೆ ಸೇರಿ ಇದನ್ನ ನಿರ್ಮಾಣ ಮಾಡಿತ್ತು. ಈಗ ಆ ಎರಡೂ ಕಂಪನಿಗಳನ್ನ ಬೋಯಿಂಗ್ ತಾನು ಖರೀದಿ ಮಾಡಿದೆ. ಇಲ್ಲಿವರೆಗೆ ಸುಮಾರು 1480 F-18ಗಳನ್ನ ತಯಾರು ಮಾಡಿದ್ದಾರೆ. ತನ್ನ ವೈಶಿಷ್ಟ್ಯಗಳಿಂದಲೇ ಇದು ಅತ್ಯಂತ ವಿಭಿನ್ನ ಯುದ್ಧ ವಿಮಾನ ಅಂತ ಕರೆಸ್ಕೊಳ್ಳುತ್ತೆ. ಈ F-18ನ ಕಾಕ್ಪಿಟ್ ಡಿಸೈನ್, ಏವಿಯಾನಿಕ್ಸ್, ಏರೋಡೈನಮಿಕ್ ಸಿಸ್ಟಮ್ಗಳು ಹೈ ಆಂಗಲ್ ಅಟ್ಯಾಕ್ಗೆ ಹೇಳಿ ಮಾಡಿಸಿದಂತಿವೆ. ಇದರ ಜೊತೆಗೆ F-18 ಡಬಲ್ ಇಂಜಿನ್ ಏರ್ ಕ್ರಾಫ್ಟ್ ಆಗಿರೋ ಕಾರಣದಿಂದ ಇದರಲ್ಲಿ ಹೆಚ್ಚು ಆಯುಧಗಳನ್ನ ಕ್ಯಾರಿ ಮಾಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಸಾಮಾನ್ಯವಾಗಿ ಇದನ್ನ ಶತ್ರುಗಳ ಏರ್ ಡಿಫೆನ್ಸ್ ಅನ್ನು ಸಪ್ರೆಸ್ ಮಾಡೋದಕ್ಕೆ ಬಳಸ್ತಾರೆ. ಹಾಗೆ ಏರ್ ಇಂಡಿಕೇಶನ್ ಮತ್ತು ಕ್ಲೋಸ್ ಏರ್ ಸಪೋರ್ಟ್ಗೆ ಕೂಡ ಈ ಯುದ್ಧ ವಿಮಾನ ಹೆಚ್ಚು ಬಳಕೆ ಆಗುತ್ತೆ. ಇನ್ನು F-18 ನಿರ್ಮಾಣದ ಕಥೆ ಇದೆಯಲ್ಲ, ಅದು ಕೂಡ ತುಂಬಾನೇ ವಿಶೇಷ. ಗೆಳೆಯರೆ, ನಮ್ಮಲ್ಲಿ ಒಂದು ಯುದ್ಧ ವಿಮಾನ ತಯಾರು ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ವರ್ಷಗಳು ಬೇಕು. ಆದರೆ ಅಮೆರಿಕ ಈ ಹಿಂದಿನಿಂದಲೂ ಕೂಡ ವಿಭಿನ್ನ ಕಾರ್ಯತಂತ್ರವನ್ನು ಅನುಸರಿಸ್ತಾ ಬರ್ತಾ ಇದೆ. ಅವರು ತಮಗೆ ಬೇಕಾದ ವಿಮಾನದ ಸ್ಪೆಸಿಫಿಕೇಶನ್ ಅನ್ನು ಕೊಡ್ತಾರೆ. ಆ ಬಳಿಕ ಅಲ್ಲಿನ ಏರ್ಕ್ರಾಫ್ಟ್ ಕಂಪನಿಗಳು ವಿಮಾನ ನಿರ್ಮಾಣದ ಬಗ್ಗೆ, ಅದರ ಡಿಸೈನ್ ಬಗ್ಗೆ, ಅದರ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ರಕ್ಷಣಾ ಇಲಾಖೆಗೆ ಮಾಹಿತಿಯನ್ನು ಕೊಡುತ್ತವೆ. ಆ ಮಾಹಿತಿಯ ಪೈಕಿ 2 ಬೆಸ್ಟ್ ಆಪ್ಷನ್ಗಳನ್ನು ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಪಿಕ್ ಮಾಡುತ್ತೆ. ಆ 2 ಕಂಪನಿಗಳಿಗೆ ಪ್ರೋಟೋಟೈಪ್ ನಿರ್ಮಾಣ ಮಾಡೋದಕ್ಕೆ ಆದೇಶವನ್ನು ಕೊಡಲಾಗುತ್ತೆ. ಅದಕ್ಕೆ ಬೇಕಾದಷ್ಟು ಹಣವನ್ನು ಕೂಡ ಅವರು ಬಿಡುಗಡೆ ಮಾಡ್ತಾರೆ. ಸೊ 2 ವಿಭಿನ್ನ ಕಂಪನಿಗಳು ಒಂದೇ ಸ್ಪೆಸಿಫಿಕೇಶನ್ ಅನ್ನು ಹಿಡ್ಕೊಂಡು ವಿಭಿನ್ನ ಡಿಸೈನ್ಗಳ 2 ಯುದ್ಧ ವಿಮಾನಗಳನ್ನು ತಯಾರು ಮಾಡುತ್ತವೆ. ಈ F-18 ವಿಷಯದಲ್ಲಿ ಕೂಡ ಹಾಗೆ ಆಯಿತು. ಇದನ್ನ ನಾರ್ಥ್ರೋಪ್ ಹಾಗೂ ಜನರಲ್ ಡೈನಮಿಕ್ ಕಂಪನಿಗಳು ತಯಾರು ಮಾಡಿದ್ವು. ನಾರ್ಥ್ರೋಪ್ ತನ್ನ ಪ್ರೋಟೋಟೈಪ್ಗೆ YF-17 ಅನ್ನೋ ಕೋಡ್ ನೇಮ್ ಅನ್ನು ಕೊಟ್ರೆ, ಜನರಲ್ ಡೈನಮಿಕ್ಸ್ YF-16 ಅನ್ನೋ ಕೋಡ್ ನೇಮ್ ಅನ್ನು ಕೊಡ್ತು. ಅಲ್ಲಿ 2 ಯುದ್ಧ ವಿಮಾನಗಳ ಪ್ರೋಟೋಟೈಪ್ ಸಿದ್ಧ ಆಯಿತು. ಆ ಬಳಿಕ ಅದನ್ನು ಅಮೆರಿಕದ ವಾಯುಪಡೆ ಹಾಗೂ ನೌಕಾಪಡೆಯ ಅಧಿಕಾರಿಗಳು ಪರೀಕ್ಷೆ ಮಾಡಿದ್ರು. ಅಲ್ಲಿ ಜನರಲ್ ಡೈನಮಿಕ್ನ ಡಿಸೈನ್ ಮತ್ತು ಯುದ್ಧ ವಿಮಾನಕ್ಕಿಂತ ನಾರ್ಥ್ರೋಪ್ನ ಡಿಸೈನ್ ಚೆನ್ನಾಗಿದೆ ಅನ್ನಿಸ್ತು. ಹೀಗಾಗಿ ಅವರು ನಾರ್ಥ್ರೋಪ್ನ NY-17 ಯುದ್ಧ ವಿಮಾನವನ್ನ ಚೂಸ್ ಮಾಡಿದ್ರು. ಹೀಗೆ ಅವತ್ತವರು ತಯಾರು ಮಾಡಿದ ಯುದ್ಧ ವಿಮಾನಕ್ಕೆ F-18 ಅನ್ನೋ ಹೆಸರನ್ನು ಕೊಡಲಾಯಿತು. ಗೆಳೆಯರೆ, 1974ರಲ್ಲಿ ಈ ಯುದ್ಧ ವಿಮಾನದ ನಿರ್ಮಾಣಕ್ಕೆ ಆರ್ಡರ್ ಅನ್ನ ಪ್ಲೇಸ್ ಮಾಡ್ತಾರೆ. 78ರ ಹೊತ್ತಿಗೆ ಪ್ರೋಟೋಟೈಪ್ ಸಿದ್ಧ ಆಗುತ್ತೆ. ಅದಾದ 5 ವರ್ಷಕ್ಕೆ ಅಂದ್ರೆ 1983ರಲ್ಲಿ ಈ F-18 ಅಮೆರಿಕದ ನೌಕಾಪಡೆಗೆ ಸೇರ್ಪಡೆ ಕೂಡ ಆಗುತ್ತೆ. ಇದು ಜಗತ್ತಲ್ಲಿರೋ ಅತ್ಯಂತ ಉತ್ತಮವಾದ ನೌಕಾಪಡೆಯ ಏರ್ಕ್ರಾಫ್ಟ್ ಅನ್ನೋ ಹೆಗ್ಗಳಿಕೆಗೆ ಕೂಡ ಪಾತ್ರ ಆಗಿದೆ. ಕೇವಲ 9 ವರ್ಷಗಳಲ್ಲಿ ಅಮೆರಿಕ ಒಂದು ಬಲಿಷ್ಠ ಯುದ್ಧ ವಿಮಾನವನ್ನ ಸಿದ್ಧ ಮಾಡಿಕೊಳ್ತು. ಆದರೆ ನಮ್ಮಲ್ಲಿ ಒಂದು ಯುದ್ಧ ವಿಮಾನ ತಯಾರು ಮಾಡಿಕೊಳ್ಳೋದು ಇವತ್ತಿಗೂ ಕೂಡ ನಮಗೆ ಕನಸಾಗಿ ಉಳಿದು ಬಿಟ್ಟಿದೆ. ಇಲ್ಲಿ ಸರ್ಕಾರಗಳು ಬರುತ್ತವೆ, ಹೋಗುತ್ತವೆ, ಅಧಿಕಾರಿಗಳು ಬರ್ತಾರೆ, ನಿವೃತ್ತರಾಗ್ತಾರೆ. ಸರ್ಕಾರಿ ಡಿಫೆನ್ಸ್ ಕಂಪನಿಗಳಿಗೆ ಕೆಲಸ ಕೊಟ್ಟು ಅವ್ರಿಗೆ ಹೇಳ್ಬಿಟ್ಟಿದೀವಲ್ಲ ಅಂತ ಇವರು ಸುಮ್ಮನಾಗ್ತಾರೆ. ಅವರು ಕೂಡ ಬಿಡುವಾದಾಗ ಒಂದೊಂದೇ ಕೆಲಸ ಮಾಡ್ತಾ ಇರ್ತಾರೆ. ಸರ್ಕಾರ ಹಣ ಕೊಟ್ಟಾಗ ಅಲ್ಲಿನ ಸಿಬ್ಬಂದಿಗೆ ಕೆಲಸ ಮಾಡೋ ಮೂಡಿರೋದಿಲ್ಲ. ಅವರಿಗೆ ಕೆಲಸ ಮಾಡೋ ಮೂಡು ಬಂದಾಗ ನಮ್ಮ ಸರ್ಕಾರಗಳು ಹಣ ಬಿಡುಗಡೆ ಮಾಡೋದಿಲ್ಲ. ಒಟ್ಟು ನಮ್ಮದೇ ಆದ ಶುದ್ಧ ಸ್ವದೇಶಿ ಹಾಗೂ ಬಲಿಷ್ಠ ಯುದ್ಧ ವಿಮಾನವನ್ನ ತಯಾರು ಮಾಡಿ ನಮ್ಮ ವಾಯುಪಡೆಗೆ, ನೌಕಾಪಡೆಗೆ ಕೊಡೋದಿಕ್ಕೆ ಇದುವರೆಗೆ ಸಾಧ್ಯ ಆಗಿಲ್ಲ. ಈಗ ನೋಡಿ, ನಮ್ಮಲ್ಲಿ ಆಮ್ಕಾ ಅನ್ನೋ ಒಂದು ಪ್ರಾಜೆಕ್ಟ್ ಅನ್ನ ಕೈಗೆತ್ಕೊಂಡಿದ್ದಾರೆ. ಆಮ್ಕಾ ಅಂದ್ರೆ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ ಕ್ರಾಫ್ಟ್ ಅನ್ನ ನಾವು ಮಾಡ್ಕೋಬೇಕು ಅಂತ ನಾವು ಅಂದ್ಕೊಂಡಿದ್ದು 2010ರಲ್ಲಿ. ಅದಾದ 11 ವರ್ಷಗಳಿಗೆ ಅಂದ್ರೆ 2021ರ ಏರೋ ಇಂಡಿಯಾ ಶೋ ಅಲ್ಲಿ ಅದರ ಮಾಡೆಲ್ ಅನ್ನ ನಾವು ಪ್ರದರ್ಶನಕ್ಕಿಟ್ವಿ. ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಆಯ್ತು, ಇನ್ನೊಂದು 3-4 ವರ್ಷಗಳಲ್ಲಿ ಸಿದ್ಧ ಮಾಡಿ ವಾಯುಪಡೆಗೆ ಕೊಟ್ಟು ಬಿಡ್ತಾರೆ ಅಂತ ಅಂದ್ಕೊಂಡ್ರೆ ಅದು ತಯಾರಾಗ್ತಲೇ ಇದೆ. 2026-27ಕ್ಕೆ ಅದರ ಪ್ರೋಟೋಟೈಪ್ ಸಿದ್ಧ ಆಗಬೇಕು ಅಂತ ಸರ್ಕಾರ ಹೇಳಿದೆ. ಗೆಳೆಯರೆ, ಇದು 2026. 2027ಕ್ಕೆ ನಾನು ಇರ್ತೀನಿ, ನೀವು ಇರ್ತೀರಿ. ನೋಡೋಣ ಅದರ ಪ್ರೋಟೋಟೈಪ್ ಅನ್ನ ತಯಾರು ಮಾಡೋದಕ್ಕಾದರೂ ನಮ್ಮ ಕೈಲಿ ಆಗತ್ತಾ ಅಥವಾ ಅದನ್ನ ಮತ್ತೆ ಮುಂದೂಡ್ತೀವಾ ಅನ್ನೋದು 2027ರಲ್ಲಿ ಗೊತ್ತು ಆಗುತ್ತೆ. ಇನ್ನು 2035ರ ಹೊತ್ತಿಗೆ ಈ ಆಮ್ಕಾದ ಕಮರ್ಷಿಯಲ್ ಪ್ರೊಡಕ್ಷನ್ ಕೂಡ ಶುರುವಾಗಿ ಅದು ನಮ್ಮ ವಾಯುಪಡೆಯನ್ನ ಸೇರ್ಪಡೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ತೇಜಸ್ ಯುದ್ಧ ವಿಮಾನಗಳ ಕಥೆ ಏನಾಯ್ತು ಅನ್ನೋದನ್ನ ನೋಡಿರೋದ್ರಿಂದ ತುಂಬಾ ಉತ್ಸಾಹ, ತುಂಬಾ ಆಶಾದಾಯಕ ಮನಸ್ಥಿತಿ ಉಳ್ಕೊಳ್ಳೋದು ಕಷ್ಟ ಆಗುತ್ತೆ. ಆದ್ರೂ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ.
ಇನ್ನು ಈ F-18 ಯುದ್ಧ ವಿಮಾನ ಸಿಂಗಲ್ ಸೀಟ್ ಮತ್ತು ಡಬಲ್ ಸೀಟ್ ಎರಡೂ ವೇರಿಯಂಟ್ಗಳಲ್ಲಿದೆ. ಡಬಲ್ ಸೀಟ್ ಅನ್ನ ಟ್ರೈನರ್ ವಿಮಾನಗಳಲ್ಲಿ ಬಳಸ್ತಾರೆ. ಇದು 56.1 ಅಡಿಗಳಷ್ಟು ಉದ್ದ, 40.4 ಅಡಿಗಳಷ್ಟು ವಿಂಗ್ ಸ್ಪ್ಯಾನ್ ಇದ್ದು 15.5 ಅಡಿಗಳಷ್ಟು ಎತ್ತರವನ್ನು ಹೊಂದಿದೆ. ಇದರ ಒಟ್ಟು ಟೇಕ್ ಆಫ್ weight ಕೆಪಾಸಿಟಿ 23 ಟನ್ಗಳಷ್ಟು ಅಂತ ಹೇಳ್ತಾರೆ. 1.8 ಮ್ಯಾಕ್ಸ್ ಸ್ಪೀಡ್ ಅನ್ನು ಇದು ಹೊಂದಿದೆ. ಹಾಗೆ ಇದರ ಕಾಂಬ್ಯಾಟ್ ರೇಂಜ್ 740 ಕಿಲೋಮೀಟರ್ಗಳಷ್ಟಿದ್ದು ಕೇವಲ ಒಂದೇ ನಿಮಿಷದಲ್ಲಿ 50,000 ಅಡಿಗಳಷ್ಟು ಮೇಲಕ್ಕಿದು ಏರುತ್ತೆ ಅಂತ ಕೂಡ ಹೇಳ್ತಾರೆ. ಇಂಥ ಹಾರ್ನೆಟ್ ಇವತ್ತು ಜಗತ್ತಿನ ಸಾಕಷ್ಟು ದೇಶಗಳಲ್ಲಿ ಏರ್ಫೋರ್ಸ್ ಮತ್ತು ನೌಕಾಪಡೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇದೇ F-18 ಅನ್ನ ಭಾರತಕ್ಕೂ ಕೊಡ್ತೀವಿ ವಿತ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂತ ಅಮೆರಿಕ ಹೇಳಿತು. ಆದರೆ ಅಮೆರಿಕಾದ ಮೇಲೆ ಭಾರತಕ್ಕೆ ಕಂಪ್ಲೀಟ್ ಆದ ನಂಬಿಕೆ ಇಲ್ಲ. ಹೀಗಾಗಿ ಭಾರತ ರಫೇಲ್ ಅನ್ನು ಚೂಸ್ ಮಾಡ್ಕೊಳ್ತು. ಇಂಥ ವಿಮಾನವನ್ನ ಇರಾನ್ ಹೊಡೆದು ಹಾಕಿದೆ ಅಂತ ಹೇಳ್ಬಿಟ್ರೆ ಪಾಪ ಇದರ ಮಾರ್ಕೆಟ್ ಏನಾಗಬೇಡ. ಹೀಗಾಗಿನೇ ಈ ಬಗ್ಗೆ ಸೆಂಟ್ಕಾಮ್ ಒಂದು ಫ್ಯಾಕ್ಟ್ ಚೆಕ್ ವರದಿಯನ್ನು ಕೂಡ ಬಿಡುಗಡೆ ಮಾಡಿದೆ. ಅವರ ಪೋಸ್ಟ್ ಇಲ್ಲಿದೆ ನೋಡಿ. ಇರಾನ್ ಹೇಳಿರೋ ಹಾಗೆ ಅವರು ಯಾವುದೇ F-18 ಹೊಡೆದಿಲ್ಲ ಅಂತ ಸೆಂಟ್ಕಾಮ್ ಹೇಳೋದರ ಮೂಲಕ ನಮ್ಮ ವಿಮಾನಗಳನ್ನ ಅವರು ಹೊಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಅದೇನಿದ್ರು ಬರೀ ಪ್ರಚಾರಕ್ಕಾಗಿ ಆಗ್ತಾ ಇರೋ ಪ್ರೊಪಗಂಡ ಅಷ್ಟೇ ಅಂತ ಅಮೆರಿಕ ಹೇಳಿದೆ. ಇದೇ ಅಮೆರಿಕ ಯಾವುದೇ ಆಧಾರಗಳಿಲ್ಲದೆ ಸಾಕ್ಷ್ಯಗಳಿಲ್ಲದೆ ಭಾರತದ 4, 5, 6, 7, 8 ಯುದ್ಧ ವಿಮಾನಗಳು ಹೋದವು ಅಂತ ಕಳೆದ ವರ್ಷ ಒಂದೇ ಸಮಕ್ಕೆ ಹೇಳ್ತಾ ಇತ್ತಲ್ವಾ. ಆದರೆ ಅವರದ್ದೇ ವಿಮಾನ ಅಂದ ಕೂಡಲೇ ಸುದ್ದಿ ಹೆಂಗೆ ಸುಳ್ಳಾಗಿಬಿಡುತ್ತೆ ನೋಡಿ. ಗೆಳೆಯರೆ, ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಅಮೆರಿಕದ ಮಾಧ್ಯಮಗಳು ತಮಗೆ ತೋಚಿದ ನಂಬರ್ಗಳನ್ನು ಬರೆದು ಭಾರತದ ಇಷ್ಟು ರಫೇಲ್ಗಳು ಹೋದ್ವು ಅಂತ ಸುದ್ದಿಗಳನ್ನು ಬರಿತಾ ಹೋದ್ವು. ರಾಯ್ಟರ್ಸ್ ಅಂತೂ ಪಾಕಿಸ್ತಾನದ ಯುದ್ಧ ವಿಮಾನಗಳು ಭಾರತದ ಆಕಾಶದ ಮೇಲೆ ಡ್ಯಾನ್ಸ್ ಮಾಡ್ತಾ ಇವೆ ಅಂತೆಲ್ಲ ಬರೆದುಬಿಟ್ವು. ಪಾಕಿಸ್ತಾನದ ಮಂತ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕ್ಷ್ಯಗಳಿವೆ ಹುಡುಕೊಳ್ಳಿ ಅಂತ ಹೇಳಿದ್ದನ್ನು ಕೂಡ ಆ ಮಂಗಗಳು ಸೀರಿಯಸ್ ಆಗಿ ತಗೊಂಡು. ಆದರೆ ಈಗ ಅಮೆರಿಕದ ಎಷ್ಟು ಯುದ್ಧ ವಿಮಾನಗಳು ಈ ಎಪಿಕ್ ಫ್ಯೂರಿಯಲ್ಲಿ ಹೋಗಿವೆ ಅಂತ ಹುಡುಕಿ ನೋಡಿ. ಅಮೆರಿಕದ ಮಾಧ್ಯಮಗಳು ಆ ಬಗ್ಗೆ ಬಾಯಿ ಕೂಡ ಬಿಡ್ತಾ ಇಲ್ಲ. ಇರಾಕಲ್ಲಿ ಒಂದು ರಿಫ್ಯೂಲಿಂಗ್ ವಿಮಾನ ಹೋಗಿದ್ದು ಬಿಟ್ರೆ ಬೇರೆ ಯಾವುದರ ಬಗ್ಗೆಯೂ ಅಲ್ಲಿನ ಮಾಧ್ಯಮಗಳು ಪ್ರಿಂಟ್ ಮಾಡ್ತಾ ಇಲ್ಲ. ಬಹುಶಃ ಇದನ್ನ ಬರೆಯೋದಿಕ್ಕೆ ಅಲ್ಲಿ ಇಂಕು ಮುಗಿದೋಗಿರಬೇಕು. ಹಿಂಗಾಗಿ ಆ ಸುದ್ದಿಗಳು ನಮಗಲ್ಲಿ ಕಾಣಿಸ್ತಾ ಇಲ್ಲ. ಇನ್ನು ಕುವೈತಲ್ಲಿ ಕೆಳಗೆ ಬಿದ್ದ ವಿಮಾನಗಳು ಫ್ರೆಂಡ್ಲಿ ಫೈರು, ಹಿಂಗಾಗಿ ಅದನ್ನು ಯುದ್ಧದ ಅಕೌಂಟಿಗೆ ಅವರು ಹಾಕೋದಿಲ್ಲ. F-35ಗೆ ಹಿಟ್ ಆಗಿದ್ದು ನಿಜ ಅಂತ ಒಪ್ಕೊಳ್ಳೋದಿಲ್ಲ. ಈಗ F-18 ಬಗ್ಗೆ ಕೂಡ ಇರಾನ್ ಸುಳ್ಳು ಹೇಳ್ತಾ ಇದೆ ಅಂತ ಸೆಂಟ್ಕಾಮ್ ಹೇಳುತ್ತೆ. ಗೆಳೆಯರೆ, ಇಲ್ಲಿ ಅಮೆರಿಕದ ಯುದ್ಧ ವಿಮಾನಗಳು ಹೋದ್ವಾ ಇಲ್ವಾ ಅನ್ನೋದು ಕೂಡ ಪ್ರಶ್ನೆ ಅಲ್ಲ. ಯಾಕೆಂದ್ರೆ ಯುದ್ಧ ಅಂದ ಮೇಲೆ ಒಂದಷ್ಟು ವಿಮಾನಗಳು ಆಯುಧಗಳು ಹೋಗೋದು ಎಲ್ಲ ಸಹಜ. ಅಲ್ಲಿ ಅಂತಿಮವಾಗಿ ಗೆದ್ವಾ ಇಲ್ವಾ ಅನ್ನೋದಷ್ಟೇ ಮುಖ್ಯನೇ ಹೊರತು ಎಷ್ಟು ಆಯುಧಗಳು ನಾಶ ಆದವು ಅನ್ನೋದಲ್ಲ. ಯುದ್ಧ ಅಂದ್ರೆ ನಾಶನೇ. ಆದರೆ ಬೇರೆಯವರ ಯುದ್ಧಗಳಲ್ಲಿ ಮಜಾ ತಗೊಳ್ಳುವಾಗ, ಅಪಪ್ರಚಾರಗಳನ್ನ ಮಾಡುವಾಗ ನಾಳೆ ಇದು ನಮಗೂ ಬರುತ್ತೆ ಅನ್ನೋದರ ಸಣ್ಣ ಅರಿವಿರಬೇಕು ಅಷ್ಟೇ. ಇದು ಗೆಳೆಯರೆ ಅಮೆರಿಕದ F-18 ಯುದ್ಧ ವಿಮಾನವನ್ನ ನಾವು ಚಾಬಹಾರ್ ಬಂದರಿನ ಬಳಿಯಲ್ಲಿ ಅಡ್ವಾನ್ಸ್ಡ್ ವೆಪನ್ ಅನ್ನ ಯೂಸ್ ಮಾಡಿ ಹೊಡೆದು ಹಾಕಿದೀವಿ ಅಂತ ಹೇಳ್ತಾ ಇರೋ ಇರಾನ್ನ ಮಾತು, ಹಾಗೂ ಇಲ್ಲ ನಮ್ಮ ವಿಮಾನಕ್ಕೆ ಏನೂ ಆಗಿಲ್ಲ ಅಂತಿರೋ ಸೆಂಟ್ಕಾಮ್ನ ಕ್ಲಾರಿಫಿಕೇಶನ್ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.